ಗಾಯ್ಸ್, ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಸೊ ಇಲ್ಲಿ ನಾವು KCET 2021 ಕ್ವಶನ್ನ ಸಾಲ್ವ್ ಮಾಡ್ತಾಯಿದ್ವಿ. ಸೊ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಇಲ್ಲಿ ಕ್ವಶನ್ ಬಂದು, ದ ಮ್ಯಾಕ್ಸಿಮಮ್ ರೇಂಜ್ ಆಫ್ ಅ ಗನ್ ಆನ್ ಅ ಹಾರಿಜಾಂಟಲ್ ಪ್ಲೇನ್ ಈಸ್ 16 ಕಿಲೋಮೀಟರ್ ಇಫ್ G 10 meter per second square meter per second square, then muzzle velocity of a shell is. So this is the question we have. So ಈ ಕ್ವಶನ್ ಬಂದು ಬೇಸಿಕಲಿ ಇಟ್ಸ್ ಅ ಪ್ಯಾರಾಬೋಲಿಕ್ ಇಕ್ವೇಷನ್. ಸೊ ಪ್ರೊಜೆಕ್ಟಲ್ ಮೋಷನಿಂದ ಕೇಳಿದ್ದಾರೆ. ಸೊ ಈ ಪ್ರೊಜೆಕ್ಟಲ್ ಮೋಷನಿಂದ ನಮಗೆ ಹಾರಿಜಾಂಟಲ್ ರೇಂಜ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನಮಗೆ ಹಾರಿಜಾಂಟಲ್ ರೇಂಜ್ ಫಾರ್ಮುಲಾ ಆಲ್ರೆಡಿ ಗೊತ್ತು. ಹಾರಿಜಾಂಟಲ್ ರೇಂಜ್ equals u square sin 2 theta divided by g. So this is the formula we have. ಸೊ ನಮ್ಗೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ, ಸೊ ಎಷ್ಟು ಸೊ ನಮಗೆ ಗಿವೆನ್ ಬಂದು ರೇಂಜ್ ಕೊಟ್ಟಿದ್ದಾರೆ. ರೇಂಜ್ ಎಷ್ಟು ಕೊಟ್ಟಿದ್ದಾರೆ? 16 ಕಿಲೋಮೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರಾವಿಟಿ ಕೊಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಈ ವೆಲಾಸಿಟಿನ ಫೈಂಡ್ ಔಟ್ ಮಾಡಬೇಕು, ಇನಿಷಿಯಲ್ ವೆಲಾಸಿಟಿನ. ಸೊ ಇನಿಷಿಯಲ್ ವೆಲಾಸಿಟಿ ನಮಗೆ ಗೊತ್ತಿಲ್ಲ. ಸೊ ಗನ್ ಎಷ್ಟು ಸ್ಟಾರ್ಟಿಂಗ್ ಎಷ್ಟು ಸ್ಪೀಡ್ ತೊಗೊಳುತ್ತೆ ಟ್ರಾವೆಲ್ ಆಗಬೇಕಾದ್ರೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಅಂದರೆ ಮಸಲ್ ವೆಲಾಸಿಟಿ ಅಂದರೆ ಇಟ್ಸ್ ಅ ಇನಿಷಿಯಲ್ ವೆಲಾಸಿಟಿ ಅಂತ ಅರ್ಥ. ಸೊ ಇಲ್ಲಿ ಏನೇನು ಡೇಟಾ ಇದೆ ಎಲ್ಲ ಪ್ರೊಸೀಡ್ ಮಾಡೋಣ. ಆರ್ ಈಕ್ವಲ್ಸ್ ಯು ಸ್ಕ್ವೇರ್ ಜಿ ಇಂಟು ಸೈನ್ 2 ಥೀಟಾ. ಸೊ ಇಲ್ಲಿ ಅವರೇ ಮೆನ್ಷನ್ ಮಾಡಿದರೆ ಮ್ಯಾಕ್ಸಿಮಮ್ ರೇಂಜ್ ಆಫ್ ಅ ಗನ್ ಆನ್ ಅ ಹಾರಿಜಾಂಟಲ್ ಪ್ಲೇನ್ is 16 ಕಿಲೋಮೀಟರ್ ಇಫ್ G is equal to 10 meter per second square, then muzzle velocity. ಸೊ ಇಲ್ಲಿ ಗನ್ನು ಮ್ಯಾಕ್ಸಿಮಮ್ ರೇಂಜ್ ಹೋಗಬೇಕು ಅಂತಂದರೆ ಆ್ಯಂಗಲ್ ಬಂದು 45 ಡಿಗ್ರಿ ಇರಬೇಕು. ಸೊ ಇಲ್ಲಿ ಆ್ಯಂಗಲ್ ಎಷ್ಟಾಯಿತು? 45 ಡಿಗ್ರಿ ಆಯಿತು ನಮಗೆ. ಸೊ ಇಯರ್ ಥೀಟಾ ವಿಲ್ ಬಿ 45 ಡಿಗ್ರಿ. ಸೊ ದಿಸ್ ಇಸ್ ದ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದಿಸ್ ದ ವೈ ಆ್ಯಕ್ಸಿಸ್. ಸೊ ರೇಂಜ್ ಈಕ್ವಲ್ಸ್, ಸೊ ರೇಂಜ್ ಆಲ್ರೆಡಿ ನಮ್ಗೆ ಗೊತ್ತಿರೋದನ್ನ ಎಂಟ್ರಿ ಮಾಡ್ಕೊಂಬಿಡೋಣ. ರೇಂಜ್ ಎಷ್ಟಿದೆ? ರೇಂಜ್ ಬಂದು 16 ಕಿಲೋಮೀಟರ್ ಇದೆ. ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಮೀಟರ್ ಕನ್ವರ್ಟ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ? ಸೊ 16 ಇಂಟು 10 to the power of +3 ಈಕ್ವಲ್ಸ್ ಯು ಸ್ಕ್ವೇರ್ ಬೈ 10 ಇಂಟು ಸೈನ್ 2 ಇಂಟು 45 ಡಿಗ್ರಿ. ಸೊ ಇಯರ್ 16 ಇಂಟು 10 to the power of 3 ಯು ಸ್ಕ್ವೇರ್ ಹಂಗೆ ಇಟ್ಕೊಳ್ಳೋಣ 10. ಸೊ 10 ಆ ಕಡೆ ಕಳ್ಸೋಣ ನಾವು ಮತ್ತೆ. ಸೊ ಸೈನ್ 2 ಇಂಟು 45 ಇಂಟು 2 ಇಟ್ಸ್ 90 ಸೈನ್ 90. ಸೊ ಸೈನ್ 90 ಇಸ್ 1. ಸೊ ಈಗ ಇದನ್ನ ಈ ಕಡೆ ಕಳ್ಸೋಣ. ಯು ಸ್ಕ್ವೇರ್ ಈಕ್ವಲ್ಸ್ 16 ಇಂಟು 10 to the power of 3 ಇಂಟು 10 ಆಗುತ್ತೆ. ಸೊ 160 ಇಂಟು 10 to the power of 3 ಆಗುತ್ತೆ ಇಲ್ಲಿ. ಸೊ ಇದನ್ನು ನಾವು 16 ಇಂಟು 10 to the power of 4 ಮಾಡ್ಕೊಳ್ಳೋಣ, ನಮ್ಗೆ ಈಸಿ ಆಗೋಕ್ಕೆ. ಯು ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 16 ಇಂಟು 10 to the power of 4. ಸೊ ಈಗ ಯು ಈಕ್ವಲ್ಸ್, ಸೊ ಇದನ್ನು ರೂಟ್ ಆಫ್ 16 ಅಂದರೆ 4 ಇಂಟು ರೂಟ್ ಆಫ್ 10 to the power of 4 ಅಂತಂದರೆ, ಸೊ 10 to the power of 4 to the power of 1/2 2 ದ, ಸೊ 10 to the power of 2 ಆಗುತ್ತೆ. 10 to the power of 2. ಸೊ ಇನಿಷಿಯಲ್ ವೆಲಾಸಿಟಿ ಈಸ್ 400 meter per second. So this is the initial velocity of the muzzle. This is the muzzle velocity of a shell. Thank you.